ಭಾರತೀಯ ಜನತಾ ಪಾರ್ಟಿ ಉಡುಪಿಯ 5 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಿಗೆ ಹೊಸದಾದಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಆ ಅಭ್ಯರ್ಥಿಗಳಲ್ಲಿ ಓರ್ವರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರು ಉಡುಪಿಯ ನಮ್ಮ ಈ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿರುವರು ನಮ್ಮೊಂದಿಗಿದ್ದಾರೆ. ಚಾಯ್ ಕುಡಿತಾ ಇದ್ದಾರೆ. ಚಾಯ್ ವಾಲಾ ಮೋದಿ ಅಂತ ಹೇಳಿದ ಕೂಡ ನಮಗೆ ಖುಷಿ ಆಗ್ತಾ ಹೋಗ್ತದೆ. ಯಾಕಂದರೆ ಅವರು ಆ ಚಾಯನ್ನು ಮಾರಿಕೊಂಡು ಆ ರೀತಿಯಾದಂಥ ಒಂದು ಜೀವನ ಇಟ್ಕೊಂಡು ಈಗ ನಮಗೆ ದೊಡ್ಡ ರೀತಿಯಾಗಿ ಪ್ರಭಾವಿಯಾದಂಥ ವ್ಯಕ್ತಿಯಾಗಿ ಈ ಒಂದು ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ಅವರು ಈಗಲೂ ಕೂಡ ನಮ್ಮ ಎದುರಿಗೆ ಕಾಣ್ತಾ ಇದ್ದಾರೆ. ಯಶ್ಪಾಲ್ ಸುವರ್ಣ ಅವರು ಚಾಯ್ ಕುಡಿತಾ ಇದ್ದಾರೆ. ಚಾಯೊಂದಿಗೆ ನಾವು ಮಾತಾಡ್ತಾ ಹೋಗುವ. ಯಶ್ಪಾಲ್ ಸುವರ್ಣ ಅವರೇ, ಮೊದಲಾಗಿ ಭಾಳ ಖುಷಿ ಏನು ಅಂತ ಹೇಳಿದರೆ, ಉಡುಪಿ ಅಂತ ಹೇಳಿದ ಕೂಡಲೇ ಶ್ರೀಕೃಷ್ಣನ ಕ್ಷೇತ್ರ ಅಂತ ಹೇಳುವಂಥದ್ದು. ಆ ಶ್ರೀಕೃಷ್ಣನ ಕ್ಷೇತ್ರದಲ್ಲಿ ತಮಗೆ ಈ ಒಂದು ಅವಕಾಶ ಸಿಕ್ಕಿದೆ, ಹೇಗಿದೆ ಖುಷಿ? ಖಂಡಿತವಾಗಿಯೂ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಗುರುತಿಸಿಕೊಂಡು ಒಂದು ಅವಕಾಶ ಕಲ್ಪಿಸಿದೆ. ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರವಾಸಗಳನ್ನು ಮಾಡುವ ಮೂಲಕ ಚುನಾವಣೆ ಗೆಲ್ಲುವ ಕಾರ್ಯತಂತ್ರಗಳನ್ನು ಮಾಡ್ತಿದ್ದೇನೆ. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳುವಂಥದ್ದನ್ನು ನೀವು ಟ್ಯಾಗ್ಲೈನ್ ಆಗಿ ಯೂಸ್ ಮಾಡಿದ್ದೀರಿ. ಏನೆಲ್ಲ ಡಬಲ್ ಇಂಜಿನ್ ಸರ್ಕಾರದಲ್ಲಿ ನೀವು ಕಾರ್ಯಪ್ರವೃತ್ತರಾಗ್ತಾ ಹೋಗ್ತೀರಿ? ಈಗಾಗಲೇ ಕೇಂದ್ರ ಸರ್ಕಾರ ಅದೇ ರಾಜ್ಯ ಸರ್ಕಾರದ ಯೋಜನೆಗಳ ಮೂಲಕ ಇವತ್ತು ನಮ್ಮ ಊರು, ನಮ್ಮ ಉಡುಪಿ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿ. ಅದಕ್ಕೆ ಕರೆಯುವುದು ಕೇಂದ್ರ ಮತ್ತು ರಾಜ್ಯದಲ್ಲಿ BJP ಸರ್ಕಾರ ಇದ್ದರೆ ಅದರ ಪ್ರಯೋಜನ ಏನೆಂಬುದನ್ನು ನಮ್ಮ ಉಡುಪಿಯ ಜನತೆ ಅದನ್ನು ಅನುಭವಿಸಿದ್ದಾರೆ. ಉಡುಪಿಯ ಜನತೆ, ಉಡುಪಿಯ ಮತದಾರರು ನಮ್ಮ ಯಶ್ಪಾಲ್ ಸುವರ್ಣ ಅವರಿಗೆ ಓಟ್ ಕೊಡಲೇಬೇಕು ಅಂತ ಹೇಳಿದರೆ ಯಾವ ಕಾರಣಕ್ಕೆ ಓಟ್ ಕೊಡಬೇಕು? ಖಂಡಿತವಾಗಿಯೂ ಬಾಲ್ಯದಿಂದಲೂ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿ ನಂತರ ನಗರಸಭೆ ಸದಸ್ಯನಾಗಿದ್ದಿರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದೆ. ಈಗಾಗಲೇ ಪಕ್ಷ ಕೊಟ್ಟಿರುವ ಎಲ್ಲ ಜವಾಬ್ದಾರಿಗಳನ್ನು ಒಬ್ಬ ಪ್ರಾಮಾಣಿಕನಾಗಿದ್ದುಕೊಂಡು ಮಾಡಿ ಬಂದಿದ್ದೇನೆ. ಅದೇ ರೀತಿ ಜನರ ವಿಶ್ವಾಸವನ್ನು, ಜನರು ನನ್ನ ಮೇಲೆ ಯಾವ ರೀತಿ ಕೆಲಸ ಕಾರ್ಯಗಳಿಗೆ ನನ್ನ ಬಂದಾಗ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಬ್ಬ ಕಾರ್ಯಕರ್ತ ನೆಲೆಯಲ್ಲಿ ಮಾಡುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಆ ಮೂಲಕ ಜನರಲ್ಲಿ ಇವತ್ತು ನಾನು ಮತವನ್ನು ಕೇಳ್ತಿದ್ದೇನೆ. ರಘುಪತಿ ಭಟ್ರು ಅಂತ ಹೇಳಿದರೆ ಉಡುಪಿಯ ಅಭಿವೃದ್ಧಿ ಹರಿಕಾರರು ಅಂತ ಹೇಳಿ ಕಾಣ್ತಾ ಹೋಗ್ತೇವೆ. ಅವರು ಯಾವ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ? ಖಂಡಿತವಾಗಿಯೂ ರಘುಪತಿ ಭಟ್ರು ಚುನಾವಣೆಯ ಅಭ್ಯರ್ಥಿ ಘೋಷಣೆ ದಿನದಿಂದ ಅವ್ರು ಹೇಳಿದರು, ಮೇ 10 ತನಕ ನಾನೇ ಖುದ್ದು ಅಭ್ಯರ್ಥಿಯಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಬಹುಶಃ ಅದೇ ರೀತಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದಿಟ್ಕೊಂಡು ಇನ್ನಷ್ಟು ಪ್ರಭಾವಿಯಾಗಿ ನಾನು ನೀವು ಅಭ್ಯರ್ಥಿ ಆದರೂ ಕೂಡ ನಾನೇ ಅಭ್ಯರ್ಥಿ ರೀತಿಯಲ್ಲಿ ಕೆಲಸ ಮಾಡಿ ನನ್ನ ಕೆಲಸ ಕಾರ್ಯಗಳೇನು ನನ್ನ ಅವಧಿಯಲ್ಲಿ ಮಾಡಿದ್ದೇನೆ ಅದರ ಫಲಿತಾಂಶ ಯಾವ ಅಂತರದಲ್ಲಿ ಗೆಲ್ಲುವ ಮೂಲಕ ಅದನ್ನು ತೋರಿಸಿಕೊಡ್ತೇನೆ ಅಂತ. ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಅವರು ಜಯಗಳಿಸಿದ್ರು ಅಂತ ಹೇಳಿದ ಮೇಲೆ ಯಾವ ರೀತಿಯ ಒಂದು ಅಭಿವೃದ್ಧಿಗಳನ್ನೆಲ್ಲ ಕಾಣ್ಬೋದು? ಖಂಡಿತವಾಗಿ ಈಗಾಗಲೇ ಉಡುಪಿ ಇಡೀ ದೇಶಕ್ಕೆ ಒಂದು ಮಾದರಿಯಾದ ಒಂದು ನಗರ. ಇವತ್ತು ಶಿಕ್ಷಣದಲ್ಲಿ ಭಾಳಷ್ಟು ಕ್ರಾಂತಿಗಳನ್ನು ಮಾಡಿದೆ. ಧಾರ್ಮಿಕ ಕ್ಷೇತ್ರವನ್ನು ನಾವು ನೋಡಿದರೆ ಭಾಳಷ್ಟು ಇವತ್ತು ದೇಶ ವಿದೇಶದ ಇವತ್ತು ಭಕ್ತಾದಿಗಳು ಇವತ್ತು ಕೃಷ್ಣ ಮಠ ಇರ್ಬೋದು, ಅದೇ ರೀತಿ ಉಡುಪಿಯ ಭಾಳಷ್ಟು ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರಗಳಿಗೆ ಬರ್ತಾರೆ. ಕರಾವಳಿ ಭಾಗದ ಮೀನುಗಾರಿಕೆ ಇವತ್ತು ಕರಾವಳಿ ಭಾಗದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡಿದೆ. ಎಲ್ಲ ವಿಚಾರಗಳನ್ನು ಮುಂದಿಡುವ ಮೂಲಕ ಶಿಕ್ಷಣ, ಆರೋಗ್ಯ, ಅದೇ ರೀತಿ ಸಾಮಾಜಿಕವಾಗಿ ಭಾಳಷ್ಟು ಕೆಲಸ ಕಾರ್ಯಗಳು ಮಾಡುವ ಮೂಲಕ ಉಡುಪಿ ಅಭಿವೃದ್ಧಿಗೆ ನಾನು ಪಣ ತೊಡ್ತೇನೆ. ಯಶ್ಪಾಲ್ ಸುವರ್ಣ ಅವರು ಅಂತ ಹೇಳಿದರೆ ಹಿಂದುತ್ವದ ಒಂದು ಬ್ರ್ಯಾಂಡ್ ಅಂತ ಹೇಳಿ ಕಾಣ್ತಾ ಹೋಗ್ತೇವೆ. ಹಿಂದುತ್ವಕ್ಕಾಗಿ ಯಾವ ರೀತಿಯಾದಂತಹ ಒಂದು ಜೀವನವನ್ನು ಅಥವಾ ಈ ಒಂದು ಕ್ಷೇತ್ರವನ್ನು ಮೀಸಲಾಗಿಡ್ತಾ ಹೋಗ್ತೀವಿ? ಖಂಡಿತವಾಗಿಯೂ ಹಿಂದುತ್ವ ಅಂತ ಹೇಳಲಿಕ್ಕೆ ನಾನೊಬ್ಬ ಹಿಂದೂ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಮೊದಲಿಗೆ ನಾನು ಹಿಂದೂ, ಅದರಿಂದಾಗಿ ನನ್ನ ಧರ್ಮವನ್ನು ಕಾಪಾಡೋದು, ನಮ್ಮ ಧರ್ಮ ರಕ್ಷಣೆ ಮಾಡೋದು ನನ್ನ ಮೊದಲ ಆದ್ಯತೆ. ಅದರ ಜೊತೆಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ವಂದನೆಗಳು. ಥ್ಯಾಂಕ್ ಯು.